ಶೇರ್ ಮಾರ್ಕೆಟಿಂಗ್ ಅಂದರೆ ಬ್ರಹ್ಮಾಂಡ ಅಂತ ತಿಳ್ಕೊಂಬಿಟ್ಟಿದೆ ನಾನು. ಲೈಫ್ ಲೀಡ್ ಮಾಡೋದಕ್ಕೆ ಕರೆಕ್ಟ್ ಪಾತ್ ಸಿಕ್ಕಿದೆ ನನಗೆ. ಇವಾಗ ಅಕಸ್ಮಾತ್ ಯೂಟ್ಯೂಬಲ್ಲಿ ಅಥವಾ ಬೇರೆ ಎಲ್ಲಾದರೂ ನೋಡಿದ್ದೆ ಅಂದರೆ ಇನ್ನೂ 15-20 ವರ್ಷ ಆದರೂ ಈ 2 ದಿವಸದ ನಾಲೆಜ್ ನಂಗೆ ಸಿಗ್ತಿರ್ಲಿಲ್ಲ. ಸರ್ ನಮಸ್ತೆ. ನಾನು ಯೂಟ್ಯೂಬ್ ನೋಡ್ಕೊಂಡು ಆ್ಯಕ್ಚುಲಿ ಇವತ್ತು ನನಗೇನೂ ಗೊತ್ತಿಲ್ಲ. 1 ಇಯರಿಂದ ಯೂಟ್ಯೂಬ್ ನೋಡಿಕೊಂಡು ಬರಬೇಕು ಅಂದ್ಕೊಂಡಿದ್ದೆ, ಬರೋಕ್ಕೆ ಆಗಲಿಲ್ಲ ನನ್ನ ಕೈಲಿ. ಸೊ ನಾನೊಬ್ಬ ಬಿಸ್ನೆಸ್ ಮ್ಯಾನು, ಬಂದಿರೋದು ನೆಲಮಂಗಲದಿಂದ. ಸೊ ನನಗೆ ಯೂಟ್ಯೂಬಲ್ಲಿ ನೋಡಿದಾಗ ತುಂಬಾ ಈ ಕನ್ನಡದಲ್ಲಿ ನೀವು ತುಂಬಾ ಚೆನ್ನಾಗಿ ಕೋಚಿಂಗ್ ಕೊಡ್ತಾಯಿದ್ರಿ, ಮತ್ತು ಕನ್ನಡದಲ್ಲಿ ಇಷ್ಟೊಂದು ಸುಲಭನಾಗಿ ಕಲಿಬೋದಲ್ಲ ಅಂತ ಅನ್ನಿಸ್ತು. ಇದು ಈ ಶೇರ್ ಮಾರ್ಕೆಟಿಂಗ್ ಅಂದರೆ ಬ್ರಹ್ಮಾಂಡ ಅಂತ ತಿಳ್ಕೊಂಬಿಟ್ಟಿದೆ ನಾನು. ಏನು ಸಮ್ ಎಜುಕೇಟೆಡ್ ಮಾತ್ರನೇ ಇದು ಕಲಿಯೋಕ್ಕಾಗೋದು, ನಮ್ಮಂಥರಲ್ಲ ಮಾಡೋಕ್ಕಾಗಲ್ಲ ಅಂತ, ಮತ್ತು ದುಡ್ಡು ಇರಬೇಕು ಅಂತ. ಬಟ್ ನಿಮ್ಮ ಯೂಟ್ಯೂಬ್ ನೋಡಿದಾದ್ಮೇಲೆ ದುಡ್ಡು ಸಿಂಪಲ್ಲಾಗಿದ್ದರು ಓಕೆ, ಬಟ್ ಸ್ವಲ್ಪ ನಾಲೆಡ್ಜ್ ಇದ್ರೂ ತುಂಬಾ ಇದೊಂದು ಬಿಸ್ನೆಸ್ ಮಾಡಿಕೊಂಡು ಕಲಿಬೋದು ಅಂತ ಅನ್ನಿಸ್ತು. ಬಟ್ ಇಲ್ಲಿ ಬಂದಾದ್ಮೇಲೆ ಅಂತೂ ಇನ್ನೂ ತುಂಬಾ ಚೆನ್ನಾಗಿ ನನಗೆ ಇದರಲ್ಲಿ ಇಂಪ್ರೂವ್ ಮಾಡ್ಬೋದು, ಮತ್ತು ಇದೇ ಒಂದು ಬಿಸ್ನೆಸ್ ಅಂತಲೇ ಹಿಡ್ಕೊಂಡು ಮಾಡ್ಕೊಳ್ಬೋದು, ಕೂತಲ್ಲಿ ದುಡ್ಡು ಮಾಡ್ಬೋದು ಅಂತ, ತುಂಬ ಸುಲಭನಾಗಿ ದುಡ್ಡು ಮಾಡ್ಬೋದು ಅಂತ ತಿಳ್ಕೊಂಡೆ ನಾನು. ಕಡಿಮೆ ರಿಟರ್ನ್ಸ್ ಬಂದರೆ ಓಕೆ ಅನ್ನೋರಿಗೆ ಭಾಳ ಬೆಸ್ಟ್. ಹೌದೌದು ಸರ್, ನನಗೆ 3-4% ಬಂದರೆ ಸಾಕು, ಹೌದೌದು ಗ್ಯಾರಂಟಿ ಬರುತ್ತೆ. ಹೌದೌದು 30% ಆದರೆ ಕಸ್ಕೊಂಡು ಹೋಗುತ್ತೆ. ಹೌದು ಪೇಷನ್ಸ್ ಮೈನು ಅಂತ ಕಳಿಸ್ಕೊಟ್ರಿ. ಇದರಲ್ಲಿ ಎಷ್ಟು ಪೇಷನ್ಸ್ ಇರುತ್ತೆ ಅಷ್ಟು ಸುಲಭರಾಗಿ. ಬಟ್ ನಾಲೆಡ್ಜ್ ಈಸ್ ವೆರಿ ಇಂಪಾರ್ಟೆಂಟು. ಇದರಲ್ಲಿ ನಾಲೆಡ್ಜ್ ಎಷ್ಟು ನಾವು ತುಂಬ್ಕೊತೀವಿ ಅಷ್ಟು ನಾವು ಇದರಲ್ಲೇ ಮುಂದುವರಿಬೋದು ಅಂತ ತಿಳ್ಕೊಂಡೆ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಶಿವನಾಥ್ ಅಂತ, ಕಲಬುರಗಿಯಿಂದ ಬಂದೇನೆ. ನಾನು ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ಇನ್ಸ್ಟಿಟ್ಯೂಟ್ಗಳು ಸರ್ಚ್ ಮಾಡ್ಬೇಕಂತ ಬಂದಿದ್ದೆ ಸರ್. ನಾನು ಟ್ರೈನಿಂಗ್ ತೊಗೋಬೇಕಂತ ಇನ್ಸ್ಟಿಟ್ಯೂಟ್ ಯಾವ್ಯಾವಿದೆ ಬೆಂಗಳೂರಲ್ಲಿ ಅಂತ ಸರ್ಚ್ ಮಾಡೋಕ್ಕಂತ ಬಂದಿದ್ದೆ. ಒಂದು 2-3 ಇನ್ಸ್ಟಿಟ್ಯೂಟ್ ಸರ್ಚ್ ಮಾಡಿದೆ. ನಾಗವಾರ ಆ ಕಡೆ ಹೋಗಿದ್ದೆ. ಸರ್ಚ್ ಮಾಡಿ ಬಂದು ಡಿಸೈಡ್ ಮಾಡಿದೆ ಎಲ್ಲ ಒಂದು ಕಡೆಗೆ ನಾಗವಾರದಲ್ಲಿ ಮಾಡ್ಬೇಕಂತ ಡಿಸೈಡ್ ಮಾಡಿ ಸಾಯಂಕಾಲ ಸುಮ್ಮನೆ ಹಂಗೆ ಫೋನ್ ನೋಡುವಾಗ ಫೇಸ್ಬುಕ್ಕಲ್ಲಿ ಸ್ಕ್ರೋಲ್ ಮಾಡ್ತಾಯಿದ್ದೆ. ಆವಾಗ ನಿಮ್ಮದು ಒಂದು ವೀಡಿಯೋ ಬಂತು ಸರ್. ಆ ವಿಡಿಯೋ ನಾನು ನೋಡಿದ ತಕ್ಷಣ ನನಗೆ ತುಂಬ, ಬಟ್ ಅಲ್ಲಿ ಅವ್ರ ಹತ್ರ ಕಾನ್ಫಿಡೆಂಟ್ ಇರಲಿಲ್ಲ. ನಾವು ಈ ಥರ ಟ್ರೈನಿಂಗ್ ಕೊಡ್ತೀವಂತ. ಬಟ್ ನಿಮ್ಮ ವಿಡಿಯೋ ನೋಡಿದ ತಕ್ಷಣ ನಮ್ಗೆ ತುಂಬ ಸರಳವಾಗಿ ಅನಿಸಿತ್ತು. ಕನ್ನಡದಲ್ಲಿ ಸರಳವಾಗಿ ತಿಳಿಸ್ಕೊಡ್ತಾರೆ, ಇದು ನಾನು ಅರ್ಥ ಮಾಡ್ಕೋಬೋದು ಅಂತ ಅನಿಸಿತ್ತು. ಆ ಮಾರನೇ ದಿನ ನಾನು ನಿಮ್ಮ ಇನ್ಸ್ಟಿಟ್ಯೂಟ್ಗೆ ಬಂದು ವಿಸಿಟ್ ಕೊಟ್ಟು ನಾನು ಬ್ಯಾಚ್ನ ಬುಕ್ ಮಾಡಿದೆ ಸರ್. ಬುಕ್ ಹೋಗಿ ಬಂದಮೇಲೆ ನನಗೆ ಟೋಟಲಿ ಜೀರೋ ಈ ಒಂದು ಫೀಲ್ಡಲ್ಲಿ ಏನೂ ಗೊತ್ತಿಲ್ಲ. ಟೋಟಲ್ ಅಂದರೆ ಈ ವರ್ಡ್ಸ್ಗಳೇ ನನಗೆ ಗೊತ್ತಿಲ್ಲ. ಆಮೇಲೆ ಇಲ್ಲಿ ಬಂದಮೇಲೆ ಗೊತ್ತಿತ್ತು ಆಪ್ಷನ್ಸ್ ಅಂದರೆ ಏನು, ಫ್ಯೂಚರ್ ಅಂದ್ರೆ ಇಕ್ವಿಟಿ ಅಂದರೆ ಏನು ಅಂತ ಇಲ್ಲಿ ಬಂದು ನಾನು ತಿಳ್ಕೊಂಡೆ ಸರ್. ಇವಾಗ ನನಗೆ ಅನಿಸ್ತಾ ಇದೆ ನಾಲೆಜ್ ತೊಗೊಂಡ್ರೆ ದುಡ್ಡು ಮಾಡ್ಬೋದು. ಬಟ್ ಇಲ್ಲಿ ನಾಲೆಜ್ ಸಿಕ್ಕಿದೆ, ನನಗೆ ಸರಳವಾಗಿ ನಾಲೆಜ್ ಸಿಕ್ಕಿದೆ, ದುಡ್ಡು ಮಾಡ್ಬೋದು ಅಂತ ನನಗೆ ಇವಾಗ ಅನಿಸ್ತಾ ಇದೆ ಸರ್. ಥ್ಯಾಂಕ್ ಯು. ನನ್ನ ಹೆಸರು ರಘುನಂದನ್ ಅಂತ, ಕೊಪ್ಪಳದಿಂದ ಬಂದಿದ್ದೇನೆ. ಕೆಲಸಕ್ಕೆ ಅಂತ ಇಲ್ಲೇ ಇರೋದು. ಸುಮಾರು 2-2.5 ವರ್ಷದಿಂದ ಸ್ಟಾಕ್ ಮಾರ್ಕೆಟಲ್ಲಿ ಆ್ಯಕ್ಟಿವಲ್ಲಿ ಇದ್ದೇನೆ. ಆ 2-2.5 ವರ್ಷದಲ್ಲಿ ಹೇಳಿದ್ದನ್ನು 2 ದಿವಸದಲ್ಲಿ ನೀವು ಹೇಳಿದ್ದೀರಿ. ನಾನು ಅಕಸ್ಮಾತ್ ಯೂಟ್ಯೂಬಲ್ಲಿ ಅಥವಾ ಬೇರೆ ಎಲ್ಲಾದರೂ ನೋಡಿದ್ದೆ ಅಂದರೆ ಇನ್ನೂ 15-20 ವರ್ಷ ಆದರೂ ಈ 2 ದಿವಸದ ನಾಲೆಜ್ ನಂಗೆ ಸಿಗ್ತಿರಲಿಲ್ಲ. ಇದೇ ರೀತಿ ನೀವು ನಮಗೆ ಏನು ಈ ರೀತಿ ಕೊಟ್ಟಿದ್ದೀರಾ ಅದನ್ನು ಹಾಗೆ ಒಂದು ಸ್ವಲ್ಪ ಬೆಳೀಲಿ ಅಂತ, ಇನ್ನು ಎಲ್ಲರಿಗೂ ಇದೇ ರೀತಿ ಸಿಗಲಿ ಅಂತ ಆಶಿಸ್ತೇನೆ. ನನ್ನ ಹೆಸರು ಪೂಜಾ ಅಂತ, ಆ್ಯಂಡ್ ಐ ಸ್ಟೇ ಇನ್ ಮಲೇಶ್ವರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಸರ್. ನನಗೆ ಗೊತ್ತಾಗಿದ್ದು ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ನಲ್ಲಿ. ಸೊ ನಾನು ಯೂಶ್ವಲಿ ಚೆಕ್ ಮಾಡ್ತಾಯಿದ್ದೆ. ಐ ವಾಂಟೆಡ್ ಟು ಐ ವಾಸ್ ಲುಕಿಂಗ್ ಫಾರ್ ಡಿಫ್ರೆಂಟ್ ಸೋರ್ಸಸ್, ಯಾವ್ದಾದ್ರು ಸೋರ್ಸಸ್ಸಿಂದ ಇನ್ಕಮ್ ಬರುತ್ತೆ ಅಂತ. ಸೊ ಆವಾಗ ನಾನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡೆ. ಆ್ಯಂಡ್ ಯೂಟ್ಯೂಬ್ನಲ್ಲಿ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಚೆಕ್ ಮಾಡಬೇಕಾದ್ರೆ ನಾನು ನಿಮ್ಮ ವಿಡಿಯೋಸ್ನ ನೋಡಿದೆ. ಸೊ ಬೇರೆಯವ್ರದ್ದು ವಿಡಿಯೋಸು ನೋಡಿದೆ, ಬಟ್ ಐ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್. ಸೊ ನೀವು ಎಕ್ಸ್ಪ್ಲೈನ್ ಮಾಡಿದಾಗ ನನಗೆ ಏನೋ ಸ್ವಲ್ಪ ಅಟ್ರಾಕ್ಟ್ ಆಯಿತು, ಮೋಟಿವೇಶನ್ ಕೂಡ ಆಯಿತು. ಅದಾದಮೇಲೆ ನಾನು ಸ್ಟಾಕ್ ಮಾರ್ಕೆಟ್ ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿಬಿಟ್ಟೆ, ಇನ್ವೆಸ್ಟು ಮಾಡಿದೆ. ಇನ್ವೆಸ್ಟಲ್ಲಿ ನನಗೆ ಅಮೌಂಟ್ ಬಂತು, ಬಟ್ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಏನೂ ಗೊತ್ತಿರಲಿಲ್ಲ. ಜಸ್ಟ್ ಟ್ರೈ ಮಾಡಿದೆ, ಅದರಲ್ಲಿ ಐ ಲಾಸ್ಟ್ ಇಟ್. ದೆನ್ ಆ್ಯಕ್ಚುಲಿ ಐ ವಾಂಟೆಡ್ ಟು ಲರ್ನ್. ನಂಗೆ ಟೈಮ್ ಆಗಿರಲಿಲ್ಲ. ಸೊ ಇವಾಗ ಇನ್ನೂ ನನಗೆ ಅನ್ನಿಸ್ತು, ಆಮೇಲೆ ಕಲೀಲೇಬೇಕು ಅಂತ ಅನ್ನಿಸ್ತು. ನಾನು ಮೊದಲೇ ಅಂದ್ಕೊಂಡಿದ್ದೆ ಕಲಿತ್ರೆ ನಿಮ್ಮ ಹತ್ರನೇ ಕಲಿಬೇಕು ಅಂತ. ಐ ವಾಸ್ ಚೆಕಿಂಗ್ ಆ್ಯಂಡ್ ಐ ಕೇಮ್ ಇಯರ್. ಡೆಫಿನೆಟ್ಲಿ ಇಲ್ಲಿ ಕೋಚಿಂಗ್ ಮಾಡ್ತಾರಲ್ಲ, ಟ್ರೈನ್ ಮಾಡ್ತಾರಲ್ಲ, ಅವರು ಕೂಡ ವೆಂಕಟೇಶ್ವರ್ ಸರ್ ಆಲ್ರೆಡಿ ಆಲ್ಮೋಸ್ಟ್ 3 to 4 times ನಾನು ಕ್ವಶನ್ಸ್ ಮಾಡಿದ್ದೀನಿ. ಅವ್ರು ಕೇಳಿದ್ದಕ್ಕೆಲ್ಲ ಆನ್ಸರ್ ಕೊಡ್ತಾರೆ. ಸೊ ಐ ಅಂಡರ್ಸ್ಟುಡ್. ನಾನು 2 days ಟ್ರೈನಿಂಗ್ ಓನ್ಲಿ ಬಿಕಾಸ್ ಆಫ್ ಅವರ್ ಟೀಮ್. ಎಸ್, ಟೀಮ್ ಈಸ್ ಒಂದೇ ಟೈಪ್, ಎಲ್ಲ ಲೈಕ್ ಮೈಂಡೆಡ್ ಟೀಮು. ಯಾಕಂದರೆ ಎಲ್ಲಿ ಯಾರಿಗೂ ಕಟ್ ಮಾಡಿ ಯಾರ್ದೋ 10 ಲಕ್ಷ ದುಡ್ಡಿದೆ ನಮ್ಮ ಹತ್ರ ತೊಗೊಳ್ಳಿ ನಾವು ಹ್ಯಾಂಡಲ್ ಮಾಡಿ, ನೆವರ್ ಇನ್ ಅವರ್ ಲೈಫ್ ವಿಲ್ ನೆವರ್ ಡೂ ಇಟ್.
ಎಲ್ಲರಿಗೂ ಒಂದು ಏನಂದ್ರೆ ಗಿವರ್ಸ್ ಕೇರ್ ಅನ್ನೋದು ನಮ್ಮದು ಅವರ್ ಪಾಲಿಸೀಸ್. ವಿ ಹ್ಯಾವ್ ಟು ಗಿವ್ ಟು ದಿ ಸೊಸೈಟಿ ಆ್ಯಂಡ್ ಡೆಫಿನೆಟ್ಲಿ ಸೊಸೈಟಿ ವಿಲ್ ಗಿವ್ ಅಸ್. ಸರ್ ನಮಸ್ತೆ, ನನ್ನ ಹೆಸರು ದೀಪಕ್. ನಾನು ತುಮಕೂರಿಂದ ಬಂದಿರೋದು. ನಾನು ಆರ್ಟಿಸ್ಟ್. ಸುಮಾರು 2 ಇಯರ್ಸಿಂದ ಇಲ್ಲಿಗೆ ಬರಬೇಕು ಅಂತ ಟ್ರೈ ಮಾಡ್ತಾಯಿದ್ದೀನಿ, ಆಗಿರಲಿಲ್ಲ. ಒಂದೆರಡು ಸೆಮಿನಾರು ಅಟೆಂಡ್ ಮಾಡಿದ್ದೀನಿ. ನಿಮ್ಮದು ಸಂಡೇ ತುಮಕೂರಲ್ಲಿ ನಡೆದಿರೋ ಆಲಿಸ್ ಬ್ಲೂ ಅಲ್ಲಿ ಎಲ್ಲ ಅಟೆಂಡ್ ಮಾಡಿದ್ದೀನಿ. ವೀಡಿಯೋಸ್ ತುಂಬ ನೋಡಿದ್ದೀನಿ. ಬಟ್ ಇಲ್ಲಿಗೆ ಬಂದಾಗ ಏನು ಅನಿಸಿದೆ ಅಂದರೆ ಎಲ್ಲ ಫಾಲೋ ಮಾಡಿದ್ದೀನಿ. ಬಟ್ ಏನಂದರೆ ಸೈಕಾಲಜಿ ಇವತ್ತು ಏನು ಸರ್ ಹೇಳಿದ್ರು, ಅವ್ರು ಹೇಳಿದ ಫುಲ್ಲು ನನ್ನ ಬಗ್ಗೆನೇ ಹೇಳ್ತಿದ್ದಾರೆ ಅನ್ನಿಸ್ತು. ಯಾಕೆಂದರೆ ಬೀಸ್ಗಳಿಗೆ 1-2 ವರ್ಷದಿಂದ ನಾನು ಇನ್ವೆಸ್ಟ್ ಮಾಡಿದ್ದೆ. ರೀಸೆಂಟಾಗಿ ವಾರ್ ಸ್ಟಾರ್ಟ್ ಆದಾಗ ಅದನ್ನು ತೆಗೆದು ಎಫ್&ಓ ಹಾಕ್ಬಿಟ್ಟು ಕಳ್ಕೊಂಡೆ. ಬಟ್ 2 ಇಯರ್ಸಿಂದ ನಾನು SIP ಮಾಡ್ತಾಯಿದ್ದೀನಿ. ವಿಡಿಯೋ ನೋಡಿದಾಗಿಂದ ನಾನು ಅದಕ್ಕಿಂತ ಮುಂಚೆ ಹಾಕಿದ್ದೆ ನಾನು SIPಗೆ. ಬಟ್ ಹೇಳಿದ್ರಲ್ಲ ಸರ್, ಸೈಕಾಲಜಿ ಬೆಳೀತಾ ಇಲ್ಲ ಅಂತ ಅಂದ್ಬಿಟ್ಟು ಅದು ಕರೋನಾ ಆದಮೇಲೆ ತುಂಬ ಪ್ರಾಫಿಟ್ ಕೊಡ್ತು ನನಗೆ. ಅದು ಕರೋನಾಗೆ ಮುಂಚೆನೇ SIP ಮಾಡಿದ್ದೆ ನಾನು. ಕರೋನಾ ಆದಮೇಲೆ ಬರೀ 1-2 ತಿಂಗಳಿಗೆ ಲ್ಯಾಕ್ಸ್ ಟುಗೆದರ್ ಬಂತು, ತೊಗೊಂಬಿಟ್ಟೆ. ಬಟ್ ಬಿಟ್ಟಿದರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ನಿಮ್ಮ ವೀಡಿಯೋಸ್ ನೋಡಿದ್ಮೇಲೆ ತುಂಬ ಮೈಂಡ್ ತುಂಬ ಸ್ಟ್ರಾಂಗ್ ಇದೆ. ಎಲ್ಲಿ ಫಿಕ್ಸ್ ಮಾಡಬೇಕು, ಏನು ಮಾಡಬೇಕು, ಒಂದು ಲೈಫ್ ಲೀಡ್ ಮಾಡೋದಕ್ಕೆ ಕರೆಕ್ಟ್ ಪಾತ್ ಸಿಕ್ಕಿದೆ ನನಗೀಗ. ವೇಲ್ ಹೋಗ್ತೀನಿ. ನನಗೆ ಈ ನಾಲೆಡ್ಜ್ ನಾನು ಬರೀ 2 ಡೇಸಲ್ಲಿ ಇಷ್ಟು ದಿವಸದಿಂದ ವೀಡಿಯೋ ನೋಡ್ತಿದ್ದೆ. ತಮ್ಮ ಹತ್ರ ಕೇಳಿದ್ಮೇಲೆ ಆ ವಿಡಿಯೋ ಎಲ್ಲ ಈಗ ರೀಕಾಲ್ ಆಗ್ತಾಯಿದೆ ಮೈಂಡಲ್ಲಿ. ನೆನ್ನೆ ನೈಟ್ 1 ಮಿನಿಟು ನಿದ್ದೆ ಮಾಡಿಲ್ಲ, ಅಷ್ಟು ಮೈಂಡಲ್ಲಿ ಕೊರೀತಾ ಇದೆ. ಬಟ್ ನಾನು ಏನೋ ಒಂದು ಸಾಧಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬಂದಿದೆ ಸರ್. ಥ್ಯಾಂಕ್ ಯು. ನಮಸ್ತೆ ಸರ್, ನನ್ನ ಹೆಸರು ಪುಷ್ಪ. ಇಲ್ಲೇ ಬ್ಯಾಂಗ್ಳೂರಲ್ಲಿರೋದು. ಇವಾಗೇ ಎಂಟ್ರಿ ಆಗಿರೋದು ಸರ್. ಅಂದರೆ ಫ್ರೆಷರು. ನಮ್ಮ ಹಸ್ಬೆಂಡು ರೆಫರ್ ಮಾಡಿದ್ರು ಇಲ್ಲಿ. ಅವ್ರು ನಿಮ್ಮದು ವೀಡಿಯೋಸ್ ತುಂಬ ಎಲ್ಲ ನೋಡ್ತಾರೆ. ಹಂಗಾಗಿ ಅಂದರೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ಸರ್. ಇದರಲ್ಲಿ ಕಲಿಯೋದು ತುಂಬ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್.